ಹಾಯ್, ಪಾಲಕ್ ಸೊಪ್ಪಿನ ದಾಲ್ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಏನೇನು ಬೇಕಂತ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಉಪ್ಪು, ಸಾಸಿವೆ, ಜೀರಿಗೆ, ಬೇಳೆ ಮತ್ತು ಅರಿಶಿನ ಪುಡಿ, 4 ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು 2 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಹೆಚ್ಚಿ ಮತ್ತು ತೊಳೆದಿಟ್ಕೊಂಡಿದ್ದೆ ನಾನು. ಈಗ ಕುಕ್ಕರಿಗೆ ಆ ಪಾಲಕ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ಪೂರ್ತಿ 2 ಕಟ್ಟು ಪಾಲಕ್ಗೆ 1 ಕಪ್ನಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೆ. ಅದು ಬೇಳೆನ ಇವಾಗ ಹಾಕ್ತಿದ್ದೀನಿ. ಹಾಕಿದಾದ್ಮೇಲೆ ಈಗ ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೇಳೆ ಗಡ ಬೇಯುತ್ತಲ್ವ, ಅದಕ್ಕೆ. ಈಗ ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಟೊಮೆಟೊ, 4ರಿಂದ 5 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಳಿ, 2 ಈರುಳ್ಳಿ ಸಾಕು, 1 ಟೊಮೆಟೊ, ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕುಕ್ಕರ್ಗೆ ಇವಾಗ ಬೇಳೆ ಮತ್ತು ಪಾಲಕ್ನ ಹಾಕಿದ್ವಲ್ಲ ಅದ್ರ ಜೊತೆ ಹಾಕೊಂಡು 2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. 2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ 2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ. ಆದರೆ ಪಾಲಕ್ ಸೊಪ್ಪು ನೀರು ಬಿಡುತ್ತಲ್ಲ, ಆ ಕಾರಣಕ್ಕೆ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಅಷ್ಟೇ ಸ್ವಲ್ಪ ನೀರು ಹಾಕಿ. ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಜಾಸ್ತಿ ನೀರಾದರೆ ಏನಾಗುತ್ತೆ, ಸಾರು ಟೈಪ್ ಆಗಿಬಿಡುತ್ತೆ. ನಮಗೆ ದಾಲ್ ಬೇಕಾಗಿರುತ್ತಲ್ಲ, ಸ್ವಲ್ಪ ಗಟ್ಟಿಯಾಗೇ ಆಗಲಿ ಅಂತ. ಇವಾಗ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಕುಕ್ಕರ್ ಬಾಯಿ ಹಾಕಿ ಗ್ಯಾಸ್ ಹಚ್ಚಿ ಈಗ ಕುಕ್ಕರ್ನ ಇಡೋಣ. ಒಂದು 3ರಿಂದ 4 ವಿಸಿಲ್ ಕೂಗಬೇಕು. 3ರಿಂದ 4 ವಿಸಿಲ್ ಕೂಗಾದ್ಮೇಲೆ ಚೆನ್ನಾಗಿ ಬೇಳೆ ಬೇಯುತ್ತೆ. ಇವಾಗ ನೋಡಿ 3ರಿಂದ 4 ವಿಸಿಲ್ ಕೂಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಒಗ್ಗರಣೆ ಕೊಡೋಣ. ಏನು ಬೆಳ್ಳುಳ್ಳಿ ಅದನ್ನ ತೊಗೊಂಡಿದ್ವಲ್ಲ, ಈಗ ಅದನ್ನು ತೊಗೊಂಡು ಒಗ್ಗರಣೆ ಕೊಡೋಣ. ಸ್ಮ್ಯಾಶ್ ಮಾಡಿದ್ದೀನಿ, ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಸೌಟಿಂದನೇ ಸ್ವಲ್ಪ ತಿರುವಿದ್ರೆ ಸಾಕು, ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಇವಾಗ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಪಾಲಕ್ ಸೊಪ್ಪಿಗೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಕೊಡೋಣ. ಎಣ್ಣೆ ಕಾಯ್ತಿದೆ, ಕರಿಬೇವು ಹಾಕಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಈಗ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದನ್ನ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ವಲ್ಲ ಅದನ್ನ ಹಾಕೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಅದು ಅಂದ್ರೆ ಘಮ ಎಲ್ಲ ಚೆನ್ನಾಗಿ ಬಿಡಲಿ ಅಂತ. ಇವಾಗ ಅದನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಪಾಲಕ್ ಸೊಪ್ಪಿಂದ ಭಾಳ ಒಳ್ಳೆಯ ಬೆನಿಫಿಟ್ ಇದೆ. ಪಾಲಕ್ ಸೊಪ್ಪು ತಿಂತಿರ್ಬೇಕಂತೆ. ಪಾಲಕ್ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದತ್ತೆ, ಈ ಥರ ದಾಲ್ ಮಾಡ್ಕೊಂಡು ತಿಂದು ನೋಡಿ. ಚಪಾತಿಗತ್ತು, ರೊಟ್ಟಿಗತ್ತು, ರೈಸಿಗತ್ತು ಸಖತ್ ಕಾಂಬಿನೇಷನ್ನು. ಒಮ್ಮೆ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ. ನಾನು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅವಾಗಲೇ ಹಾಕಿದ್ವಲ್ಲ ಬೇಯಬೇಕಾದ್ರೆ, ಆ ಸಂಬಂಧ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿ ಆಡಿಸಿದ್ಮೇಲೆ ಕುದಿಬೇಕಿದು. ಪಳ ಕೂತಂದರೆ ನಮ್ಮ ಪಾಲಕ್ ಸೊಪ್ಪಿನ ದಾಲ್ ರೆಸಿಪಿ ರೆಡಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ. ತಳ ಹತ್ತುತ್ತೆ, ಸ್ವಲ್ಪ ಕೈ ಆಡಿಸ್ಕೊತಾ ಇರಿ ಕುದೀತಾ ಇರಬೇಕಾದ್ರೆ. ಕುದ್ದಿದೆ. ಇವಾಗ ಗ್ಯಾಸ್ ಬಂದ್ ಮಾಡೋಣ. ಗ್ಯಾಸ್ ಬಂದ್ ಮಾಡಿ ರೆಡಿ ಟು. ನನ್ನ ಚಾನಲ್ ನೋಡಿಲ್ಲ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನ್ನಡತಿ ಯೂಟ್ಯೂಬ್ ಚಾನಲ್ನ.